ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿರುವಂತಹ ಬದರಿಕೊಪ್ಪಲ್ನಲ್ಲಿ ನಡೆದಂತಹ ನಿನ್ನೆಯ ಘಟನೆ ಇದೊಂದು ರಾಕ್ಷಸಿ ಕೃತ್ಯ, ಇದು ಪೂರ್ವ ನಿಯೋಜಿತ ಪಿತೂರಿ, ಇದೊಂದು ಭಯೋತ್ಪಾದಕ ಕೃತ್ಯ. ಅದಕ್ಕೋಸ್ಕರ ಇದನ್ನು ನಾವು ಬಲವಾಗಿ ಇವತ್ತು ಖಂಡಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸ್ಪಷ್ಟವಾಗಿ ಇವತ್ತು ಭಯೋತ್ಪಾದಕ ಜಿಹಾದಿಗಳು ಕರ್ನಾಟಕದಲ್ಲಿ ಈ ಕೃತ್ಯವನ್ನು ನಡೆಸುವುದರ ಮುಖಾಂತರ ಒಂದು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ನಡೆಸುತ್ತಿರುವಂತಹ ಒಂದು ಸಂಚು ಎಂಬುದು ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಇದನ್ನು ಪೂರ್ವ ನಿಯೋಜಿತ ಪಿತೂರಿ ಅಂತ ಹೇಳಿದ್ರೆ ಮೆರವಣಿಗೆ ಆದದ್ದು ಸುಮಾರು 7-7:30 ಗಂಟೆಗೆ ಆ ಜಾಗಕ್ಕೆ ಬಂದಿದೆ. ಹತ್ತಿರ 6 ಗಂಟೆಗೆ ಅಲ್ಲಿದ್ದಂಥ ಮೆಡಿಕಲ್ ಶಾಪ್ಗಳಿಂದ ಮಾಸ್ಕನ್ನು ತೆಗೆದುಕೊಂಡು ಹೋಗಿದ್ದಾರೆ. ವಾಹನದಲ್ಲಿ ಪೆಟ್ರೋಲ್ ಬಾಂಬನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮೆರವಣಿಗೆಯ ಮೇಲೆ ತಲ್ವಾರನ್ನು ಬಿಸಾಡಿದ್ದಾರೆ. ಕಲ್ಲುಗಳನ್ನು ತೂರಾಟ ಮಾಡುವುದರ ಮುಖಾಂತರ 10 ವಾಹನಗಳಿಗೆ ಬೆಂಕಿ ಕೊಟ್ಟಿದ್ದಾರೆ. 10 ವಾಹನಗಳಿಗೆ ಹಾನಿಯನ್ನು ಉಂಟು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಿಂದೂಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇದೆ, ಇದೊಂದು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ಮತ್ತು ಗಣೇಶೋತ್ಸವ ಅಂತಹ ಕಾರ್ಯಕ್ರಮಗಳನ್ನು ಗುರಿಯಾಗಿಸಿಟ್ಟುಕೊಂಡು ಮಾಡುತ್ತಿರುವಂಥ ಕೃತ್ಯ. ಹಿಂದೂಗಳಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಭಾಗಕ್ಕೆ, ನಮ್ಮ ರಸ್ತೆ ಮಸೀದಿಯ ಎದುರುಗಡೆ ಯಾವುದೇ ಸಂದರ್ಭದಲ್ಲಿ ಮೆರವಣಿಗೆ ಬರಬಾರದು ಎಂಬಂಥ ಸಂದೇಶವನ್ನು ಕೊಡುವಂಥ ದೃಷ್ಟಿಯಿಂದ ಈ ಕೃತ್ಯವನ್ನು ನಡೆಸಿದ್ದಾರೆ. ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈ ಘಟನೆಯನ್ನು ತಾವು ಸಣ್ಣ ಘಟನೆ, ಇದು ಆಕಸ್ಮಿಕ ಅಂತ ಹೇಳ್ತಾ ಇದ್ದೀರಿ, ಕೋಮುಗಲಭೆ ಅಂತ ಹೇಳ್ತಾ ಇದ್ದೀರಿ. ಇದು ಕೋಮುಗಲಭೆ ಅಲ್ಲ, ಇದು ಹಿಂದೂಗಳ ಮೇಲೆ ಆಗುತ್ತಿರುವಂಥ ದಬ್ಬಾಳಿಕೆ, ಇದು ಹಿಂದೂಗಳ ಮೇಲೆ ಆಗುತ್ತಿರುವಂಥ ದಾಳಿ ಇದು. ಅದಕ್ಕೋಸ್ಕರ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಇದರ ಹಿಂದೆ ನಿಷೇಧಿತ PFI ಸಂಘಟನೆಯ ಕೈವಾಡ ಇದೆ ಎಂಬಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ತನಿಖೆಯನ್ನು ಮಾಡಬೇಕು. ಎರಡನೇದು, ಯಾರು ಮುಗ್ಧ ಅಮಾಯಕರ ಮೇಲೆ ನೀವು ಕೇಸ್ ಹಾಕಿದ್ದೀರಿ, ಆ ಕೇಸನ್ನು ತಕ್ಷಣ ವಾಪಸ್ ಪಡೆಯಬೇಕು ಮತ್ತು ಅಲ್ಲಿ ಯಾರ್ಯಾರಿಗೆ ನಷ್ಟ ಆಗಿದೆ ಅಂಥವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ.